ಕೊಟ್ಟಿರೋ ತೀರ್ಪು ಸರಿ ಇಲ್ದಿದ್ದರಿಂದ ಅವ್ರು ತಿರುಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೇನು ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಮೇಡಮ್. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಬೇಕು. ದರ್ಶನ್ ಸರ್ ಒಳ್ಳೆಯವರೇ. ಅವಳೆಲ್ಲ ಏನು ಮಾಡ್ಕೊಂಡು ಮಾತಾಡ್ಬೋದಿತ್ತು. ಅವಳು ಆ ಥರ ಮಾತಾಡಬಾರ್ದಾಗಿತ್ತು, ಅವ್ಳು ಮಾಡಬಾರ್ದಾಗಿತ್ತು. ಅಷ್ಟೆಲ್ಲ ವರ್ಸ್ಟ್ ಕೇಸಲ್ಲೂ ಇದೂ ಅವ್ರು ಬೇಲ್ ಸಿಕ್ಕಂದ್ರೆ ಅದು ಜುಡಿಷಿಯಲ್ ಸಿಸ್ಟಮ್ದು ವೀಕ್ನೆಸ್ ಅದು. ಆದರೆ ಒಬ್ಬನೇ ಹೋಗೋರಿಗೆ ಸಾಯಿಸಿದ್ರೆ ನಾನು ಒಪ್ಕೊಂತ ಇದ್ದೆ. 19 ಜನ ಜೀವನ ಜೊತೆ ಆಟ ಆಡಿದ್ರಲ್ಲ, ಅದು ನಮ್ಗೆ ಇಷ್ಟ ಆಗಿಲ್ಲ. ಬಂದಿರೋದು ನಮಗೆ ಖುಷಿ ಆಗ್ತಾ ಇದೆ. ಅವರು ತಂದೆಯವ್ರು ಮಾಡಿ ಅದೃಷ್ಟ ಮಾಡಿರ್ತಾರೆ. ಪಾಪ ಅವ್ರಿಗೆ ಆ ಥರ ಇಲ್ಲ, ಯಾರೋ ಮಾಡೋದು ಇವ್ರಿಗೆ ಬಂದಿದೆ. ಈ ತರ ಕ್ರೂರವಾಗಿ ನಡ್ಕೊಂಬಾರ್ದಾಗಿತ್ತು. ಅಪ್ಪ ನೆನ್ಸ್ಕೊಂಡ್ರೆ ಇವಾಗೂ ಭಯ ಆಗುತ್ತೆ. ನಮಸ್ತೆ ವೀಕ್ಷಕರೇ, ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲನ್ನ ಸೇರಿದಂತಹ ದರ್ಶನ್ ನಟ, ಕನ್ನಡ ಇಂಡಸ್ಟ್ರಿಯ ನಟ ದರ್ಶನ್ ಅವರು ಇದೀಗ ನಿನ್ನೆ ಅವರಿಗೆ ಬೇಲ್ ಸಿಕ್ಕಿದೆ. ಏನು ಷರತ್ತುಗಳ ಅನ್ವಯದ ಮೇಲೆ ಒಂದು ಬೇಲ್ ನೀಡಿದ್ದಾರೆ. ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವಾಗ ಇನ್ನು ಅವರು ಚಿಕಿತ್ಸೆ ನಡೀತಾ ಇದೆ. ಇನ್ನು ಅವರು ಡೆವಿಲ್ ಸಿನಿಮಾ ಕೂಡ ಏನು ಅರ್ಧ ಚಿತ್ರೀಕರಣ ಮುಗಿಸಿ ಇನ್ನೂ ಚಿತ್ರೀಕರಣಕ್ಕೂ ಕೂಡ ಅದು ಬಾಕಿ ಇದೆ. ಇದರ ನಡುವೆ ಅವರಿಗೆ ನಿನ್ನೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ ಜನ ಯಾವ ರೀತಿಯಾಗಿ ಮಾತಾಡ್ತಾರೆ, ಅವರ ಅಭಿಮಾನಿಗಳು ಅದ್ರ ಬಗ್ಗೆ ಯಾವ ರೀತಿಯಾಗಿ ಖುಷಿ ವ್ಯಕ್ತಪಡಿಸ್ತಾರೆ, ಅಥವಾ ಬೇಲ್ ಸಿಕ್ಕಿರೋದ್ರ ಬಗ್ಗೆ ಜನರ ಅಭಿಪ್ರಾಯ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಜನರ ಹತ್ರ ಮಾತಾಡ್ಸೋಣ. ಅದು ನ್ಯಾಯಾಂಗ ನಿಂದನೆ ಮಾಡುತ್ತೆ. ಸರಿ ಅಂದರೆ ನ್ಯಾಯಾಂಗ ನಿಂದನೆ ಮಾಡುತ್ತೆ, ಗೊತ್ತಾಯ್ತಾ? ಈಗ ಅವ್ರಿಗೂ ನ್ಯಾಯ ಕೊಡಬೇಕಲ್ಲ ಸತ್ತಿರೋರಿಗೆ. ಅದರಿಂದ ನೋಡಬೇಕು ಅದು ನ್ಯಾಯಾಂಗ. ಇವಾಗ ನಾವೇನೋ ತಪ್ಪು ಅಂದರೆ ನ್ಯಾಯಾಂಗ ನಮಗೆ ನಿಂದನೆ ಮಾಡ್ದಂಗೆ ಆಗುತ್ತೆ. ನ್ಯಾಯಾಂಗದಲ್ಲಿ ಸುಳ್ಳು ಮಾಹಿತಿ ಅನ್ನಂಗೆ ಆಗುತ್ತೆ, ತಪ್ಪಾಗುತ್ತೆ. ಅವ್ರಿಗೂ ಒಂದು ನ್ಯಾಯ, ಇವ್ರಿಗೂ ನ್ಯಾಯ. ಅವ್ರಿಗೊಂದು ರೇಣುಕಾ ಸ್ವಾಮಿ ಅವ್ರಿಗೊಂದು ನ್ಯಾಯ ಕೊಡಬೇಕು, ನನ್ನ ಅಭಿಪ್ರಾಯ ಅಷ್ಟೇ. ಅವ್ರು ಮಾಡಿರೋದು ತಪ್ಪೇ, ಇವ್ರು ಮಾಡಿರೋದು ತಪ್ಪೇ ಇರೋದ್ರಿಂದ ಇವಾಗ ಅದನ್ನು ನಾವು ಹೇಳಕ್ಕೆ ಬರಲ್ಲ. ಅದರೊಳಗಡೆ ಏನೇನು ನಡೆದಿದೆ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಒಟ್ಟಿನಲ್ಲೆಲ್ಲ ನಡೀತಾ ಇದೆ, ಆಗ್ತಾಯಿದೆ. ನ್ಯಾಯಾಂಗದ ಬಗ್ಗೆ ಗೌರವ ಇರುತ್ತೆ, ಅದನ್ನೇನು ನಾವು ಪ್ರಶ್ನೆ ಮಾಡೋಂಗಿಲ್ವಲ್ಲ. ಎಲ್ಲ ಜಡ್ಜು ನ್ಯಾಯ ಇರೋದೆಲ್ಲ ಎಲ್ಲರಿಗೂ ಸಮ ಇದಕ್ಕೋಸ್ಕರ ಅಲ್ವಾ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಸಂತೋಷ ಆಗ್ತಾ ಇದೆ, ಇನ್ನೊಂದು ಕಡೆ ಫೀಲಿಂಗ್ ಆಗ್ತಾ ಇದೆ. ಯಾಕಂದರೆ ಅವ್ರು ಮಾಡಿರೋ ತಪ್ಪು ಜನಗಳು ಮಾಡೋದು ಸಹಜ, ತಪ್ಪು ಮಾಡೋದು ಸಹಜನೇ. ಆದರೆ ಅವರು ತುಂಬ ದೊಡ್ಡ ವ್ಯವಹಾರಕ್ಕೆ ಇಳಿದವ್ರೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಇನ್ನೊಂದು ಸರ್ತಿ ಈ ಥರ ಮಾಡಬಾರ್ದಂತ ನಾವು ಅನಿಸ್ಕೋತೀವಿ. ಯಾಕಂದರೆ ನಾವು ಅವರು ರಸಿಕಾನೆ, ನಾವು ಎಲ್ಲ ಇದು ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಕಷ್ಟ ಆಗಿದೆ, ಆ ಥರ ಮಾಡಬಾರ್ದು, ದೇವರಿಗೆ ಬೇಡ್ಕೊತಾ ಇದ್ದೀವಿ ನಾವು. ಬಂದರೆ ಸಂತೋಷ. ಅವ್ರು ಇನ್ನೂ ಸ್ವಲ್ಪ ಹೆಚ್ಚು ಗಳಿಕೆ ಮಾಡಿಕೊಂಡು ಬರಬೇಕು. ಒಳ್ಳೆ ಮನಸ್ಸು, ಒಳ್ಳೆತನ, ಒಳ್ಳೆ ಗುಣದಿಂದ ನಡ್ಕೊಂಡು ಬಂದರೆ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಫ್ಯಾನ್ಸ್ಗಳು ಅಫೆಕ್ಷನ್ ಆಗ್ತಾರೆ. ಇವಾಗ ಯಾರೇ ಕಷ್ಟ ಬಿದ್ದು ಮನೇಲಿ ಒಬ್ಬರು ಕಡಿಮೆ ಆಗಿಬಿಟ್ರೆ, ನಮ್ಮ ತಂದೆ ತಾಯಿನೇ ಆಗಲಿ, ಮನೇಲಿ ಒಂದು ಸಂಸಾರದಲ್ಲಿ ಒಬ್ಬರು ಕಡಿಮೆ ಆಗಿಬಿಟ್ರೆ ಅದ್ರ ದುಃಖ ಅನುಭವಿಸೋರಿಗೆ ಗೊತ್ತಿರ್ತದೆ. ಆ ಥರ ಅವ್ರಿಗೂ ಕಷ್ಟ ಇದೆ. ಅವರು ಯಾರಿಗೆ ಖಂಡಿತ ಸಿಗಬೇಕು. ಯಾಕಂದರೆ ಅನ್ಯಾಯ ಅಂತ ಹೇಳೋಕ್ಕಾಗಲ್ಲ. ಏನೋ ಅರಿಯೋದು ತಪ್ಪು ಮಾಡಿಬಿಟ್ಟವ್ರೆ. ಆದರೆ ಇವ್ರು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಶಾಂತವಾಗಿ ಮಾತಾಡಿಕೊಂಡು ನಮ್ಮ ಮಾಡಿದ ತಪ್ಪು ಏನೋ ಒಂದು ಹೇಳಬೇಕು, ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಜನಗಳು ತಪ್ಪು ಮಾಡೋದು ಸಹಜ, ಅಂದರೆ ಇದು ಅತಿ ದೊಡ್ಡದು, ಎಲ್ರಿಗೂ ಮನಸ್ಸು ಬೇಜಾರಾಗಿದೆ. ಆಗಬೇಕು ಆರೋಗ್ಯ ಸುಧಾರಿಸ್ಕೊಂಡು ತಿರ್ಗಾ ಮುಂಚೆ ಹೆಂಗೆ ಓಡಾಡ್ತಾ ಇದ್ರು, ಒಳ್ಳೆ ಹೆಸರು ತಂದುಕೊಟ್ರು. ಆ ನಂಬಿಕೆ ಕಾಪಾಡ್ಕೊಂಡು ಬರಬೇಕು. ಬೇಲ್ ಸಿಕ್ಕಿರೋದು ಖುಷಿ ಇದೆ, ಒಳ್ಳೆ ಮನುಷ್ಯರೇ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಇದಿಲ್ಲ. ಬೇರೆ ಏನು ಹೇಳಬೇಕು ಅದು ನನಗೆ ಏನು ಇದಿಲ್ಲ. ಹೌದು, ಓಕೆ. ಅವ್ರ ದೇವ್ರು ಒಳ್ಳೇದು ಮಾಡಬೇಕು, ಅವ್ರಿಗೆ ಆರೋಗ್ಯ ಕೊಡಬೇಕು,
ದರ್ಶನ್ ಅವರು ಸಿನಿಮಾಗೋಸ್ಕರ ಏನಾದ್ರೂ ಕಾಯ್ತಾ ಇದ್ದೀರಾ? ಹೊಸ ಸಿನಿಮಾಗೋಸ್ಕರ? ನಾನಂತೂ ಸಿನಿಮಾ ಯಾವುದು ಹೋಗಿ ನೋಡೋದಿಲ್ಲ. ದರ್ಶನ್ ಸರ್ ಒಳ್ಳೆಯವರೇ. ಅವಳೆಲ್ಲ ಅವಳು ಏನು ಬೇಕಾದ್ರು ಮಾತಾಡ್ಬೋದಿತ್ತು. ಅವಳು ಆ ಥರ ಮಾತಾಡಬಾರ್ದಾಗಿತ್ತು, ಅವಳು ಮಾಡಬಾರ್ದಾಗಿತ್ತು. ಏನೇ ಇದ್ರು ಪೊಲೀಸ್ಗೆ ಹೇಳಿ ಅವರು ಆಕ್ಷನ್ ತಗೊಂಡಿರೋರು. ಏನಕ್ಕೆ ಮಾತಾಡ್ಬೇಕಾಯ್ತು? ಅವಳು ಒಬ್ಬನ ಜೀವ ಕಳಿಬೇಕು. ಅವ್ನು ತಪ್ಪು ಮಾಡ್ಯವನೇ ಒಪ್ಕೊಂಡೆ. ತಪ್ಪು ಮಾಡಿದ್ದಕ್ಕೆ ಅವನ್ನ ಸಾಯಿಸಾಕ್ಬಿಟ್ರೆ, ಈಗ ನಾನು ತಪ್ಪು ಮಾಡ್ತೀನಿ, ನಾನು ಸಾಯಿಸಾಕ್ಬಿಡ್ಲಿ ಬಿಡಿ. ನಾನು ಈಗ ಯಾವುದೋ ಒಂದು ಮಾತು ಮಾತಾಡಿರ್ತೀನಿ, ಸಾಯಿಸಾಕ್ಬಿಡ್ಲಿ ಬಿಡಿ. ಅವ್ರು ನಮ್ಮನ್ನ ಬದುಕಿಂದೇನು ಸಾಧಿಸ್ಬೇಕು ಅವರು? ಇಂಥವ್ರು ಅವ್ಳು ಲೇಡೀಸ್ ಸಾಯಿಸ್ಬೇಕು ಫಸ್ಟ್ ಅವಳನ್ನ. ಅವಳು ಬದುಕಿಂದೇನು ಸಾಧಿಸ್ತಾಳೆ? ಹಿಂಗೆ ಬೇರೆ ಜೀವನದ ಜೊತೆ ಆಟ ಆಡೋಕ್ಕೆ ಅವಳಿಗೆ ಗಂಡ ಇಲ್ವಾ? ಅವನು ಇಟ್ಕೋಬೇಕಾಯ್ತು. ಇವ್ನು ಬೇಕಾಗಿತ್ತು ದರ್ಶನು. ಓಕೆ, ದರ್ಶನ್ ಅವರು ಇವಾಗ ಹೊರಗಡೆ ಬಂದಿದ್ದಾರೆ ಸರ್. ಇನ್ನಷ್ಟು ಅವರ ಫಿಲ್ಮ್ಗಳು ಬರಲಿ ಅನ್ನೋದು ಏನಾದ್ರು ಆಸೆ? ನಮಗೂ ಅದೇ ಆಸೆ ಅಲ್ವಾ ಮೇಡಮ್. ಯಾರೇ ಆಗಲಿ ಒಬ್ಬ ಕಲಾವಿದರು ಬೆಳೀತವ್ರೆ ಅಂತಂದರೆ ಬೆಳಿಬೇಕು ಎಲ್ಲರೂ. ನಮ್ಮ ಕರ್ನಾಟಕ ಏನು ನಮ್ಮ ಒಬ್ಬರು ಆಸ್ತಿನ? ಎಲ್ಲರಿಗೂ ಆಸ್ತಿನೇ. ಚೆನ್ನಾಗಿ ಬೆಳಿಬೇಕು. ಬೆಳೆಯೋಂಥವ್ರಿಗೆ ಇಂಥವ್ರು ಈಗ ಅಂಬರೀಷು, ವಿಷ್ಣುವರ್ಧನ್, ರಾಜ್ಕುಮಾರ್ ಸರ್ ಅವರೆಲ್ಲ ಹೆಂಗಿದ್ರು, ಶಿವರಾಜ್ ಕುಮಾರ್ ಸರ್ ಅವರೆಲ್ಲ ಹೆಂಗಿದ್ರು? ಹುಡುಗಿರು ವಿಷಯಕ್ಕೆ ಹೋಗಿದ್ರಾ? ಬೇಕಿತ್ತೆ ಅವ್ರಿಗೆ. ಇವಾಗ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ ಸರ್. ರೇಣುಕಾ ಸ್ವಾಮಿ ಕುಟುಂಬವನ್ನ ಅವರು ಭೇಟಿ ಮಾಡಿ ಕ್ಷಮೆ ಬೇಡ. ಸಹಾಯ ನೀಡಬೇಕಾ? ಅದು ಅವ್ರಿಗೆ ಬಿಟ್ಟಿದ್ದು. ಮೇಡಮ್. ನಾವು ಹೇಳೋಕ್ಕಾಗಲ್ಲ. ಮಾಡಿರೋ ತಪ್ಪು ಅವರು. ಅದೇನು ತಪ್ಪು ಮಾಡೋರ ಬಿಟ್ಟವ್ರ ಅವ್ರಿಗೆ ಬಿಟ್ಟಿದ್ದು. ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ನಾವೇನು ನ್ಯಾಯಾಧೀಶ? ನಾವೇನು ಕೋರ್ಟ ಜಡ್ಜ? ಸಿಕ್ಕಿರೋದ್ರ ಬಗ್ಗೆ ಖುಷಿ ಇದೆಯಾ? ಬೇಲ್ ಸಿಕ್ಕಿರೋದ್ರ ಬಗ್ಗೆ ಖುಷಿ ಇದೆಯಾ? ಖುಷಿ ಇದೆ ಮೇಡಮ್. ಕೊಡಬಾರ್ದಾಗಿತ್ತು ಮೇಡಮ್. ನ್ಯಾಯಾಲಯ ಇರ್ಬೋದು, ಆದರೆ ಅದು ಮಾಡಿದ ತಪ್ಪು. ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕಾಗಿತ್ತು. ಅದು ತಪ್ಪು. ಜನಗಳು ಹೇಳ್ತಿರೋದು ಅದೇ. ಅವ್ರು ಕೊಟ್ಟಿರೋ ತೀರ್ಪು ಸರಿ ಇಲ್ಲ. ಇಲ್ಲದಿದ್ದರಿಂದ ಅವ್ರಿಗೆ ತಿರುಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೇನು ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು ಮೇಡಮ್. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು. ರೇಣುಕಾ ಸ್ವಾಮಿ ತಪ್ಪು ಮಾಡಿರ್ಬೋದು ಮೇಡಮ್, ಆದರೆ ಸಾಯ್ತೋ ಮಟ್ಟಕ್ಕೆ ಇವ್ರು ಹೋಗ್ಬಾರ್ದಾಗಿತ್ತು. ಸಾಯಿಸಿದ ತಪ್ಪು. ನಾವು ಅವ್ರು ಏನೇ ಇದ್ರು ಅದಕ್ಕೆ ಲೀಗಲ್ ಪ್ರೊಸೀಜರ್ ಇದೆ, ಡಾಕ್ಯುಮೆಂಟೇಷನ್ ಇದೆ. ಅವ್ರು ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಅವ್ರು ಸಾಯಿಸ್ಬಿಟ್ಟು ಇವಾಗ ಹೆಂಡತಿ ಮಕ್ಕಳನ್ನ ರೋಡಿಗೆ ತಂದಿದ್ದಾರೆ. ಅದು ಮಾಡಿದ ತಪ್ಪು ಅಷ್ಟೇ. ನಾವು ಅವ್ರು ಏನೇ ತಪ್ಪು ಮಾಡಿದ್ರು ಇದು ಸಾಯಿಸಿದ ತಪ್ಪು. ಇವಾಗ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ. ಹೌದು ಮೇಡಮ್. ರೇಣುಕಾ ಸ್ವಾಮಿ ಕುಟುಂಬವನ್ನ ತಲುಪಿ ಏನಾದರೂ ಸಹಾಯ ನೀಡೋದು ಅಥವಾ ಕ್ಷಮೆ ಕೇಳೋದು? ಸಹಾಯ ನೀಡೋದಕ್ಕೆ ಇದು ಪರಿಹಾರ ಸಿಗಲ್ವಲ್ಲ ಮೇಡಮ್. ಕೋರ್ಟಿಂದಾನೇ ಆಗಬೇಕಲ್ವ. ಏನು ದುಡ್ಡು ಕೊಟ್ಬಿಟ್ರೆ ಏನು ಅವರು ವಾಪಸ್ ಬರಲ್ವಲ್ಲ ರೇಣುಕಾ ಸ್ವಾಮಿ. ಅದರಿಂದ ಅವ್ರಿಗೆ ಕೋರ್ಟಲ್ಲೇ ತೀರ್ಪು ಆಗ್ಬೇಕು ಇವಾಗ. ಆದರೆ ಪನಿಷ್ಮೆಂಟು ಇಲ್ದ್ರೆ ಅವ್ರಿಗೆ ಏನೇ ದುಡ್ಡು ಕೊಟ್ರೇನೋ ಅದೇನು ಅವ್ರಿಗೆ ಸಮಾಧಾನ ಸಿಗಲ್ವಲ್ಲ ಅವ್ರ ಹೆಂಡತಿ ಮಗುಗೆ. ಅದರಿಂದ ದರ್ಶನ್ ಅವರು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು. ಹೌದು. ಇಲ್ಲ, ಆರೋಗ್ಯ ಇರಲಿ. ಅವ್ರಿಗೆ ನಾವು ಬ್ಲೆಸ್ಸಿಂಗ್ ಮಾಡ್ತೀವಿ. ಅವ್ರು ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ. ಆದರೆ ಲೀಗಲಿ ಏನಿದೆ ಅದು ಪನಿಷ್ಮೆಂಟ್ ಆಗಬೇಕಷ್ಟೇ. ನಾವು ಕಾನೂನು ಎಲ್ಲರಿಗೂ ಯಾವ ಥರ ಇದೆ ಅದೇ ಥರ ಇವ್ರನ್ನ ಫಿಟ್ ಮಾಡಬೇಕು. ಕಾನೂನು ಎಲ್ಲರಿಗೂ ಒಂದು ಒಳ್ಳೆ ಜಡ್ಜ್ ಇದ್ದಾರೆ, ಒಳ್ಳೆ ಲಾಯರ್ಗಳಿದ್ದಾರೆ. ಕಾನೂನು ಈಗ ಪಾಪ ಮಗುಗೆ ಸತ್ತೋಗವನೆ, ಇನ್ನೂ ಚಿಕ್ಕ ಹುಡುಗಿ ಯಾವುದೋ ಒಂದು ಹೆಣ್ಣು ಹುಡುಗಿಗೋಸ್ಕರ ಇವ್ನು ಹೋಗ್ಬಿಟ್ಟು ಹಿಂಗೆ ಮಾಡಬಿಟ್ರೆ ಅವಳಿಲ್ಲ ಅಂದರೆ ಅವ್ರ ಹೆಂಡ್ತಿ ಇರಲಿಲ್ವಾ? ದೇವ್ರಂಥ ಹುಡುಗಿ ಅವ್ರ ಹೆಂಡ್ತಿ ದೇವ್ರಂಥ ಹುಡುಗಿ. ಅವ್ರ ಗಂಡಂಗೋಸ್ಕರ ಎಷ್ಟು ದೇವಸ್ಥಾನ ಎಲ್ಲ ಸುತ್ತಿದ್ರು. ಹೆಂಡ್ತಿ ಚೆನ್ನಾಗಿರ್ಬೋದಾಯ್ತಾನೆ. ಒಂದು ಮರ್ಡರ್ ಮಾಡಿಬಿಟ್ಟು ಇದೆಲ್ಲ ಬೇಕಾ? ಅವ್ರಿಗೆ ಬೇಲ್ ಸಿಕ್ತು ಅಂದರೆ ಅಷ್ಟೆಲ್ಲ ವರ್ಸ್ಟ್ ಕೇಸಲ್ಲೂ ಇದೂ ಅವ್ರಿಗೆ ಬೇಲ್ ಸಿಕ್ಕಂದರೆ ಅದು ಜುಡಿಷಿಯಲ್ ಸಿಸ್ಟಮ್ದು ವೀಕ್ನೆಸ್. ಅದು ಅವ್ರು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡಬೇಕು. ಮತ್ತು ಅವರು CBI ಇನ್ವೆಸ್ಟಿಗೇಷನ್ ಎಲ್ಲ ಅವ್ರದ್ದು ಇರುತ್ತಲ್ಲ, ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಅವರೇ ತೀರ್ಮಾನ ಮಾಡಬೇಕು. ಮಾಡಿದ್ರೆ ಬಿಟ್ಟರು ಬೇಡ. ಆದರೆ ಒಬ್ಬನೇ ಹೋಗೋದು ಸಾಯಿಸಿದ್ರೆ ನಾನು ಒಪ್ಕೊತಾ ಇದ್ದೆ. 19 ಜನ ಜೀವನ ಜೊತೆ ಆಟ ಆಡಿದ್ರಲ್ಲ, ಅದು ನಮ್ಗೆ ಇಷ್ಟ ಆಗಿಲ್ಲ. ಇವರು ಆಚೆ ಬಂದರು ಬೇಲು. ಮಿಕ್ಕಿದವರಲ್ಲಿ ಎಲ್ಲಿ ಹೋಗ್ಬೇಕು? ಅವ್ರ ಅಪ್ಪ ಅಮ್ಮಂದಿರು ಬುದ್ಧಿ ಇಲ್ವಾ? ಇವ್ರ ಮೇಲೆ ಬಿಟ್ಟಿದ್ರಲ್ಲ. ನನ್ನ ಮಕ್ಳು ಏನು ಮಾಡಿದ್ರು? ಇವರಿಂದ ತಾನೇ ನನ್ನ ಮಕ್ಳು ಜೈಲಿಗೆ ಹೋದ್ರು. ನನ್ನ ಮಕ್ಳನ್ನ ಯಾರು ಓದಿಸ್ತಾರೆ ಅಂತ ಕೇಳ್ಬೇಕಲ್ವಾ? ನಾನು ಇದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಮತ್ತೆ ಅದನ್ನೇ ಕೇಳಿದ್ರು ನೀವು. ಹೇಳಿದ್ನಲ್ಲ, ಇವಾಗ ಅವ್ರಿಗೆ ಬೇಲ್ ಕೊಟ್ಟಂಗೆ ಇನ್ನು 19 ಜನಕ್ಕೆ ಯಾಕೆ ಆಚೆ ಬಂದಿಲ್ಲ? 7 ಜನ ಆಚೆ ಬಂದವ್ರೆ. ಇನ್ನು 12 ಜನ ಏನಾದ್ರು ನೀನು ರಾಜವರಾಶೋಕ್ ಹೋರಾಡ್ದಂಗೆ ಎಲ್ಲರಿಗೂ ಬಿಡ್ರಿ. ನಿನ್ಗೋಸತ್ತೇನೆ ಅವ್ರು ಕೊಲೆ ಪಟ್ಟ ಕಟ್ಕೊಂಡಿರೋದು. ಇವಾಗ ಒಬ್ಬನ್ ಕೊಟ್ಮೇಲೆ ಎಲ್ಲರಿಗೂ ಕೊಡ್ರಿ. ಕಾನೂನು ಏನೈತೆ? ತಪ್ಪು ಮಾಡಿದ್ಮೇಲೆ 7 ತಿಂಗಳು ಎಳ್ಕೊಂಡು ಹೋಗಿ ಇವಾಗ ಆಚೆ ಬಿಟ್ರು. ಇವಾಗ ಅವ್ರ ತಂದೆ ತಾಯಿನೂ ಕರೆಕ್ಟಾಗಿ ಉತ್ತರ ಕೊಡ್ತಾ ಇಲ್ಲ. ಕಾನೂನು ಪ್ರಕಾರ ಏನೈತೋ ಅದು ಮಾಡ್ತಾರೆ. ಕಾನೂನು ಪ್ರಕಾರ ಏನು ಮಾಡ್ತಾವ್ರೆ? ಇವಾಗ ನೀವು ಪಬ್ಲಿಕ್ ಕೊಲೆ ಮಾಡ್ಬಿಟ್ರೆ ಬಿಟ್ಬಿಡ್ತಾರಾ? ಎಲ್ಲರೂ ಸೇರ್ಕೊಂಡು ಹೊಡೆದು ಎತ್ಕೊಂಡು ಹೋಗಿ ಸಾಯಿಸಲ್ವಾ? ಹಂಗೆ ತಾನೆ, ಎಲ್ಲರಿಗೂ ಜೀವನೇ.
ಒಂದು ಕಾನೂನು ಪ್ರಕಾರವಾಗಿ ಹೋಗಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಕ್ಲಿಯರ್ ಆಗ್ಬಿಡ್ತಾಯಿತ್ತು ಅವ್ನಿಗಿರೋ ಇಮೇಜ್ಗೆ. ಅವ್ನ ಜೀವನ ಅವನೇ ಹಾಳು ಮಾಡ್ಕೊಂಡಿದ್ದೆ, ಇವಾಗ ಎಲ್ಲರಿಗೂ ತೊಂದರೆ. ಇವಾಗ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ, ಮಾಡದೆ ಯಾರು ಇರಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಅಲ್ವಾ, ಅವ್ರು ಬೇಕು ಅಂತ ಮಾಡೋಕ್ಕೆ ಹೋಗಿಲ್ಲ. ಏನೋ ಒಂದು ಲೆಕ್ಕಾಚಾರ, ಲೇಡೀಸ್ ಅಂದಮೇಲೆ ಯಾರನ್ನ ಬೈದರೆ ಒಂದು ತಪ್ಪಿದ್ದೇ ಇರುತ್ತೆ. ಏನೋ ಒಂದು ಎರಡೇಟು ಹೊಡೆಯೋಣ ಅಂತ ಕರ್ಕೊಂಬಂದವ್ರೆ, ಈ ಥರ ಅನ್ಯಾಯತೆ ಆಗಿದೆ. ಬೇಲ್ ಸಿಗಿದೆ ಏನು ತೊಂದರೆ ಇಲ್ಲ, ಬೇಲ್ ಸಿಕ್ಕಿರೋದಕ್ಕೆ ಏನು ತೊಂದರೆ ಇರಲ್ಲ. ಏನು ಅದೆಲ್ಲ ಏನಿಲ್ಲ, ಅವ್ರ ಸಿನಿಮಾಲ ನಾವು ನೋಡೋದೇ ಇಲ್ಲ ಮೇಡಮ್. ನಾವು ನೋಡಬೇಕು ಅಂದರೆ ಹೋಗಿ ನೋಡ್ತೀವಿ, ಅವರೇ ಇಷ್ಟ ಅಂತಾನೂ ನಾವು ಇರಲ್ಲ. ಒಳ್ಳೆ ವ್ಯಕ್ತಿ ಅಂತ ಹೇಳಿ ನಾವು ಅವರೇ ಇಷ್ಟ ಅಂತ ನಾವು ನೋಡೋದಿಲ್ಲ. ಪ್ರತಿಯೊಬ್ಬರು ಹೀರೋ ಚಂದ ಇದ್ರೆ ಫಿಲಮ್ ನೋಡ್ತೀವಿ, ಇವ್ರು ಇಷ್ಟ ಅವ್ರು ಇಷ್ಟ ಇಲ್ಲ, ನಾವು ದುಡಿಯೋದೇ ನಮಗೆ. ದರ್ಶನ್ ಅವ್ರು ಇವಾಗ ಹೊರಗಡೆ ಬಂದಿದ್ದಾರೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅವರಿಂದ ಏನಾದ್ರು ಸಹಾಯ ನೀಡೋದು ಅಥವಾ ಕ್ಷಮೆ ಕೇಳುವಂತ ಕೆಲಸ ಏನಾದ್ರು ಮಾಡಬೇಕಾ? ಇಲ್ಲ, ಹೋಗಿ ಮಾತಾಡಬೇಕು. ಹೋಗಿ ಮಾತಾಡಿದ್ರೆ ಒಂದು ಸ್ವಲ್ಪ ಇವ್ರಿಗೊಂದು ಗೌರವ ಇದ್ದೇ ಇರುತ್ತಲ್ಲ. ಇವರು ಒಂಥರ ದೊಡ್ಡ ಮನುಷ್ಯ, ದೊಡ್ಡವರು ಇವರು. ಆ ವಿಷಯದಲ್ಲಿ ಹೋಗ್ಬಿಟ್ಟು ತಪ್ಪಾಯಿತು ಅಂತ ಕೇಳಿದ್ರೇನು ಒಳ್ಳೇದೇ. ಇವಾಗ ದರ್ಶನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು, ಸಾಕಷ್ಟು ಏನು ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಂತ? ಅವ್ರಿಗೂ ವಯಸ್ಸಾಗ್ತಾ ಇದೆ, ಸ್ವಲ್ಪ ಏನೋ ಬೋನ್ ಫ್ರ್ಯಾಕ್ಚರ್ ಆಗಿದೆ ಅಂತ. ಆದರೆ ಅವ್ರದ್ದು ನೋಡ್ಕೊಬೇಕಲ್ಲ, ಅವರು ಹುಷಾರಾಗಬೇಕು, ಅವ್ರು ರೆಡಿ ಆಗ್ಬಿಟ್ಟು ಬರಬೇಕು. ಅವ್ರದ್ದು ಮರ್ಡರ್ ಕೇಸ್ ಅದು ಕೊಡಬಾರ್ದಿತ್ತು, ಕೊಟ್ಟವ್ರೆ. ಅದು ಸ್ವಲ್ಪ ನಮಗೆ ನೋವಾದ ಥರ ಆಯಿತು. ಪಾಪ ಅವ್ರ ತಾಯಿ ತಂದೆ ಏನು ಹೇಳ್ತಾರೆ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಥರ ಅಲ್ಲ. ಕೊಡಬಾರ್ದಿತ್ತು ಅಂತ ನೀವು ಅಂದ್ರಿ, ಈಗ ಕೊಟ್ಟಾಗಿದೆ, ಅವ್ರು ಆಚೆ ಬಂದಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ತಾಯಿ ಕುಟುಂಬವನ್ನ ಮೀಟ್ ಮಾಡಿ ಅವ್ರಿಗೆ ಏನಾದ್ರು ಸಹಾಯ ನೀಡೋದು ಅಥವಾ ಕ್ಷಮೆ ಕೇಳುವಂತ ಕೆಲಸ ದರ್ಶನ್ ಮಾಡ್ಬೋದು. ಅದಾದರೂ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತದ್ದು. ನೋಡಿ, ಇವಾಗ ಹೈದ್ರಾಬಾದಲ್ಲಿ ಅವರು ಆಕ್ಟ್ರೆಸ್ ಅವರು ಅರೆಸ್ಟ್ ಆದರು, ಅವರು ರಿಲೀಸ್ ಆದರು. ಅವ್ರು ಮೊದಲೇ ಹೋಗಿದ್ರು, 25 lakhs ಏನೋ ಕೊಟ್ಟರು ಮನೆಗೆ. ಅದಾದರೂ ಮಾಡಿದ್ರೆ ಸ್ವಲ್ಪ ಜನರಿಗೆ ಒಳ್ಳೆತನ ಆಗುತ್ತೆ ಅಂತ ನಮ್ಮ ಇದು. ರೇಣುಕಾ ಸ್ವಾಮಿ ಮಾಡಿರೋದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅವ್ರು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದಿರ್ಬೋದು ಅಥವಾ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿ ಇಟ್ಟು ಅವರ ಏನು ಬೇರೆ ಬೇರೆ ಕೆಟ್ಟ ಉದ್ದೇಶದಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇಂಥ ತಪ್ಪುಗಳನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದೇ ತಪ್ಪಾಗಿರೋದು ಅಂತ ಹೋಗಿ ಏನಾದರೂ ಕ್ಷಮೆ ಕೇಳಿಕೊಂಡು ಅವ್ರಿಗೇನಾದ್ರು ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇನ್ನು ದರ್ಶನ್ ಆರೋಗ್ಯದಲ್ಲಿ ಚೇತನಕ್ಕೆ ಆಗ್ಬೇಕು, ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅದು ಅವ್ರಿಗಿದೆ. ಅವ್ರ ತಾಯಿ ತಂದೆ ಇದ್ಮೇಲೆ ಹೋದರೆ ದೇವರು ಅವ್ರಿಗೇನಾದರೂ ಇದು ಮಾಡಿ ಒಳ್ಳೇದಾಗತ್ತೆ ಅಂತ ನಮ್ಮ ಪ್ರಾಣ, ನಮ್ಮ ಕೇಳಿ. ಒಳ್ಳೆ ಮನುಷ್ಯರು, ಒಳ್ಳೆ ಪಿಕ್ಚರು. ನಾವು ಕನ್ನಡ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮನುಷ್ಯರು. ಅವರ ತಂದೆಯವರು ತುಂಬ ಅವಾಗ ಚಿಕ್ಕ ವಯಸ್ಸಿಂದ ಗೊತ್ತು ನೋಡಿದ್ದೀವಿ ನಾವು. ಅವ್ರ ಥರ ಯಾರು ಬರೋಲ್ಲ, ಒಳ್ಳೆ ರೀಜೆಂಟು, ಒಳ್ಳೆ ಇದಿದೆ. ಏನೋ ಅವ್ರಿಗೆ ಪಾಪ ಇದಾಯಿತು. ಚೆನ್ನಾಗಿ ಅವ್ರ ತಂದೆಯವರು ಭಯಂಕರ ಪಿಕ್ಚರ್ ಮಾಡಿದ್ದಾರೆ, ಇವ್ರೂ ಒಳ್ಳೆ ಗುಣ ಇದೆ. ನಾವು ಚೆನ್ನಾಗಿದೆ ಸರ್. ಖುಷಿ ನಮ್ಗೆ. ಅವರು ನಮಗೆ ಹಳೆ ಬರ್ತಾಯಿತ್ತು, ಅವ್ರು ಹೋಗಿರೋದು ಬಂದಿರೋದು ನಮಗೆ ಖುಷಿ ಆಗ್ತಾ ಇದೆ. ಅವರು ತಂದೆಯವ್ರು ಮಾಡಿ ಅದೃಷ್ಟ ಮಾಡಿರ್ತಾರೆ, ಪಾಪ ಅವ್ರಿಗೆ ಆ ಥರ ಇಲ್ಲ. ಯಾರೋ ಮಾಡಿದ್ದು ಇವ್ರಿಗೆ ಬಂದಿದೆ. ಒಳ್ಳೆ ಮನುಷ್ಯರು ಬಿಡಿ, ಅವ್ರು ಒಳ್ಳೆ ಮನುಷ್ಯರು. ಅವ್ರಿಗೆ ದೇವರು ಚೆನ್ನಾಗಿಟ್ಟಿರ್ತಾನೆ. ತಿರ್ಗಾ ಮೈಸೂರಿನಲ್ಲಿ ಜೀವಗಾಡಿಗೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ, ಅವಾಗ ಕಾಸು ಕೊಟ್ಟಿದ್ದಾರೆ. ಅದೆಲ್ಲ ಪ್ರಾಣಿಗಳು ನೋಡಿದ್ರೆ ಇಷ್ಟ ಜಾಸ್ತಿ ಅವ್ರಿಗೆ. ಒಳ್ಳೆ ಮನುಷ್ಯರು ಅವರು, ಒಳ್ಳೆ ಮನುಷ್ಯರು. ಅದೇ ಶಿಕ್ಷೆ ಆಗಬೇಕು. ಅದೇ ರೇಣುಕಾ ಸ್ವಾಮಿನ ಇದು ಮಾಡಿದ್ರಲ್ವಾ, ತಪ್ಪಲ್ವಾ? ಅವಳು ಮಾತು ಕೇಳ್ಕೊಂಡು ಮಾಡ್ದ. ಇವ್ನಿಗೆ ಎಷ್ಟು ಪವರ್ ಇದೆ ಅದನ್ನು ನೆನೆಸ್ಲಿಲ್ಲ, ಮುಂದೆ ಏನಾಗುತ್ತೆ ಅಂತ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಲಿಲ್ಲ. ಆದ್ರೂ ಅವಳು ಮಾತು ಕೇಳ್ಕೊಂಡು ಇದು ಮಾಡ್ದ, ಹೆಂಡತಿ ಮಗು ಇದ್ಕೊಂಡು. ಅವಳಿಂದನೇ ಇದೆಲ್ಲ ಆಗಿತ್ತು, ಅವಳನ್ನ ಬಿಡಬಾರ್ದು. ಬೇಲ್ ಸಿಕ್ಕಿದೆ, ಅದೇ ಬಿಡಬಾರ್ದು. ಅವಳಿಂದನೇ ಇಷ್ಟೆಲ್ಲ ಆಗಿತ್ತು. ಎಷ್ಟು ಜನ ಅವ್ರ ತಂದೆ ಸತ್ತೋದ್ರು, ತಾಯಿ ಸತ್ತೋದ್ರು, ಎಷ್ಟು ಪ್ರಾಬ್ಲಮ್ ಆಯಿತು. ಅವರು ಊಟ ಬಟ್ಟೆಗೆಲ್ಲ ಎಷ್ಟು ನರಳಿದ್ರು. ಇವಳಿಂದ ತಾನೇ ಅದೆಲ್ಲ ಆಗಿತ್ತು, ಇವಳು ಹೇಳಿದ್ದಕ್ಕೆ ತಾನೇ. ಇವಳನ್ನ ಬಿಡಬಾರ್ದು, ನನಗೆ ಇವಳನ್ನ ಬಿಡಬಾರ್ದು. ಅವಳಿಗೆ ಚೆನ್ನಾಗಿ ಪನಿಷ್ಮೆಂಟ್ ಆಗಬೇಕು ಅವಳಿಗೆ. ಹಾಂ, ಅದೇ ಬಿಟ್ಟಿದ್ದಾರಲ್ಲ. ಇನ್ನು ರೇಣುಕಾ ಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಏನಾದರೂ ಕ್ಷಮೆ ಕೇಳಬೇಕಾ? ಕೇಳಬೇಕು, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನ ಇಲ್ವಲ್ಲ. ಕ್ಷಮೆ ಕೇಳಿದ್ರೆ ತಾನೇ ಏನು ಮಗ ಬರ್ತಾನ ವಾಪಸ್ಸು, ಅವನೊಬ್ಬನೇ ಅವ್ರಿಗೆ ಆಧಾರ ಇದ್ದ ಅಲ್ವಾ. ಆದರೂ ಎಷ್ಟು ಇದಾಯಿತು. ಏನಿದ್ರು ಒಂದು ವಾರ್ನ್ ಕೊಟ್ಟು ಕಳಿಸ್ಬೋದಾಗಿತ್ತು, ಇಲ್ಲ ಒಂದು ಡೇಟ್ ಕೊಟ್ಟು ಕಳಿಸ್ಬೋದು, ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಇಲ್ಲ ಅವ್ರ ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳ್ಬೋದಾಗಿತ್ತು. ಈ ಥರ ಕ್ರೂರವಾಗಿ ನಡ್ಕೊಂಬಾರ್ದಾಗಿತ್ತು. ಅಪ್ಪ ನೆನೆಸ್ಕೊಂಡ್ರೆ ಇವಾಗೂ ಭಯ ಆಗುತ್ತೆ.
ಕೇಳಿದ್ರಲ್ಲ ವೀಕ್ಷಕರೇ, ಜನ ಏನ್ ಹೇಳ್ತಾರೆ ಅನ್ನೋದು. ಒಂದಿಷ್ಟು ಜನರಿಗೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಯಾಕಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಏನು ಹೀರೋಗಳ ಕಡಿಮೆ ಇದ್ದಾರೆ. ಹಾಗಾಗಿ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಿಸ್ಕೊಂಡು ಮೊದಲಿನ ರೀತಿ ಒಳ್ಳೊಳ್ಳೆ ಮೂವಿಗಳನ್ನ ನೀಡಬೇಕು, ಮನರಂಜನೆಯನ್ನ ನೀಡಬೇಕು. ತಪ್ಪು ಮಾಡೋದು ಯಾವಾಗ್ಲೂ ಸಹಜ, ಆದ್ರೆ ಅದನ್ನ ತಿದ್ಕೋಬೇಕು ದರ್ಶನ್ ಅವರು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಸಾಮಾನ್ಯ ಜನರು ಸಾವಾಗಿದೆ, ಒಂದು ಕೊಲೆ ಆಗಿದೆ, ಕೊಲೆಗೆ ಬೆಲೆ ಇಲ್ವಾ? ಹಾಗಾದ್ರೆ ಕೊಲೆ ಮಾಡಿದ ವ್ಯಕ್ತಿಯನ್ನ ಹೊರಗಡೆ ಯಾವ ಕಾರಣಕ್ಕಾಗಿ ಬಿಟ್ರು? ಏನು ಕೊಲೆಯಾದ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು, ಹಾಗಾಗಿ ಅವರಿಗೆ ಬೇಲ್ ಕೊಟ್ಟಿದ್ದು ತಪ್ಪು. ಏನು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಏನೇ ಇರ್ಬೋದು, ಅಂದ್ರೆ ಚೇತರಿಸ್ಕೊಂಡ ನಂತರ ಆದ್ರೂ ಅವ್ರನ್ನ ಮತ್ತೆ ಜೈಲಿಗೆ ಅಂದ್ರೆ ತಗೊಂಡೋಗಿ ಹಾಕ್ಬೇಕು. ಯಾಕಂತಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ರೇಣುಕಾಸ್ವಾಮಿ ಕುಟುಂಬದವರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಅವರು ಜೈಲಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಆ ಕಾರಣದಿಂದಾಗಿ ಅಟ್ಲೀಸ್ಟ್ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಅವರಲ್ಲಿ ಕ್ಷಮೆ ಕೇಳುವಂತ ಕೆಲಸ ಆದ್ರೂ ದರ್ಶನ್ ಅವರು ಮಾಡಬೇಕು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.